ಪ್ರಮಾಣ ವಚನ ಇವತ್ತು ಆಗಿದೆ. ಇನ್ನು ಅದರ ಹಿಂದಿನ ಬಗ್ಗೆ ಚರ್ಚೆ ಮಾಡೋದು ವಿಚಾರ ಇಲ್ಲ. ಎಲ್ಲಿಯೂ ಬಹುಶಃ ಇವತ್ತು ರಾಜ್ಯಪಾಲರು ಬಹುಶಃ ಎಲ್ಲಿಗೂ ನಿರ್ದೇಶನ ಕೊಡಲಿಲ್ಲ. ಅವರು ಈ ರೀತಿ ಇವರು ಕೊಟ್ಟಂಥ ಮನವಿಗೆ ಅವರು ಸೂಚಿಸಿದ್ದಾರೆ. ಸೊ ಒಂದು ಮನವಿ ಕೊಟ್ಟಾಗ ಅದನ್ನು ನಿಯಮಬದ್ಧ ಮಾಡಿ ಸೂಚಿಸುವುದಾದ್ರು ಸರ್ವರ ಕೂಡ ಜವಾಬ್ದಾರಿ. ಆ ಕೆಲಸವನ್ನು ಇವತ್ತು ಗೌರ್ಮೆಂಟ್ ಮಾಡಿದೆ ಅಂತ ಹೇಳಿದರೆ ಯಾವುದೇ ನಿರ್ದೇಶನ ಬೇರೆ ಯಾವುದು ಕೂಡ ಇವತ್ತಿಲ್ಲ. ನಾವು ಅತ್ಯಂತ ಸೌಹಾರ್ದತೆಯಿಂದ ಇದ್ದೇವೆ. ಒಂದು ಎಲ್ಲಿಯೂ ಕೂಡ ತಡವಾಗಲಿಲ್ಲ. ಯಾಕಂತ ಹೇಳಿದರೆ ಮೊನ್ನೆ ಬೆಳಿಗ್ಗೆ ಎಲೆಕ್ಷನ್ ಕಮಿಷನ್ ಆದೇಶ ಬಂದದ್ದು. ನಿನ್ನೆ ಬೆಳಿಗ್ಗೆ 11:30 ಗಂಟೆಗೆ ನಮಗೆ ಇವತ್ತು ಮೊನ್ನೆ ನಾನಿದ್ದೆ, ಯಾರು ಕೂಡ ಬರಲಿಲ್ಲ. ನಿನ್ನೆ ನಾನು ಊರಲ್ಲಿದ್ದೆ. ನಿನ್ನೆ ಬೆಳಿಗ್ಗೆ 11:30 ಗಂಟೆಗೆ ನಮ್ಮ ಆಫೀಸಿಗೆ ರಿಕ್ವೆಸ್ಟ್ ಲೆಟರ್ ಕೊಟ್ಟದ್ದು ನಿನ್ನೆ ಬೆಳಿಗ್ಗೆ. ಬಹುಶಃ ನಾನು ಕೂಡ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಅದಕ್ಕಾಗಿ ಅದು ಲೇಟ್ ಆಯಿತು ಬರುವ ಬೇರೆ ಕ್ಷೇತ್ರ ನಿಗದಿತವಾಗಿತ್ತು. ಈ ಮಧ್ಯದಲ್ಲಿ ಬೆಳಿಗ್ಗೆ ಅರ್ಜಿ ಕೊಟ್ಟು ಸಂಜೆ ಹೋಗಿ ಮನವಿ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ, ಯಾಕೆ ಆತುರ, ಅದು ನನಗೆ ಗೊತ್ತಿಲ್ಲ ಆ ವಿಚಾರ ಸಂಬಂಧಪಟ್ಟ ಹಾಗೆ. ಆದರೆ ಆ ಒಂದು ಅವರು ಗವರ್ನರ್ಗೆ ಕೊಟ್ಟು ಈ ರೀತಿ ಆದಾಗ ನಿಮ್ಮ ಮಾಧ್ಯಮ ಬಂದ ಕೂಡ ನನ್ನ ಜವಾಬ್ದಾರಿ ಏನು, ಎಲ್ಲ ಸಂಶಯಗಳನ್ನು ದೂರ ಮಾಡಬೇಕು. ಈ ಸ್ಪೀಕರ್ ಚೇರ್ ಅಥವಾ ಜವಾಬ್ದಾರಿ ಬಗ್ಗೆ ಚರ್ಚೆ ಆಗುವಂಥ ಅವಕಾಶ ಮಾಡಿ ನಾವು ಕೊಡಬಾರ್ದು. ಅದಕ್ಕಾಗಿ ಬಹುಶಃ ನನ್ನ ಕೆಲಸ ಕಾರ್ಯಗಳಿದ್ದರೂ ಕೂಡ ಇದರಲ್ಲಿ ಅದೆಲ್ಲ ನೀವು ಅದನ್ನು ಅಟೆಂಡ್ ಆಗಿ ಸಮಯ ಅವಕಾಶ ಪಡೆದುಕೊಂಡು ನಾನು ಇವತ್ತು ಅದನ್ನು ಪ್ರಮಾಣತೆಯನ್ನು ಸ್ವೀಕರಿಸ್ತೇನೆ. ಸಂವಿಧಾನಬದ್ಧವಾಗಿ ನಿಯಮಕ್ಕನುಸಾರ ನಾವು ಮಾಡೋ ಕೆಲಸ ಮಾಡಲೇಬೇಕು. ಇದರಲ್ಲಿ ಈಗ ನಿನ್ನೆ 11 ಗಂಟೆಗೆ ಅರ್ಜಿ ಕೊಟ್ಟು ತಕ್ಷಣದಲ್ಲೇ ಕೊಡಬೇಕು, ಇಲ್ಲದಿದ್ದಲ್ಲಿ ರಾಜ್ಯಪಾಲರು ಅಲ್ಲದಿದ್ದಲ್ಲಿ ನಿಮ್ಮ ಕಚೇರಿ ಬಂದು ಧರಣಿ ಮಾಡ್ತೀವಿ ಅಂತ ಎಚ್ಚರಿಕೊಂಡು, ಇದು ಸಂಸದೀಯ ವ್ಯವಸ್ಥೆಯಲ್ಲಿ ಈ ತರ ಬೆದರಿಕೆ ಆಗೋದು, ಪ್ರತಿಭಟನೆ ಮಾಡ್ತೀವಿ ಅಂತ ಅವಶ್ಯಕತೆ ಇಲ್ಲ. ಅದು ಬಹುಶಃ ತಾವು ಇವತ್ತು ಅವ್ರ ಹತ್ರ ಕೇಳಬೇಕು. ನಾನು ಹೇಳ್ದಿಷ್ಟೇ, ಇಲ್ಲ ಸ್ಪೀಕರ್ ಮೇಲೆ ಯಾವ ಒತ್ತಡಕ್ಕೆ ಬರುವುದೂ ಇಲ್ಲ ಮತ್ತು ಒತ್ತಡಕ್ಕೆ ಒಳಗಾಗುವುದು ಕೂಡ ಇಲ್ಲ. ಒಂದು ಪ್ರಜಾಪ್ರಭುತ್ವ ಮತ್ತು ಸಂಸದೀಯ ನಿಯಮಗಳು ಅಥವಾ ಸಂಸದೀಯ ವ್ಯವಸ್ಥೆ ಬಲಿಷ್ಠವಾಗಬೇಕಾದ್ರೆ, ಜನರಿಗೆ ವಿಶ್ವಾಸ ಬರಬೇಕಾದ್ರೆ, ಜವಾಬ್ದಾರಿ ಸ್ಥಾನದಿದ್ದಂಥ ಎಲ್ಲರೂ ಕೂಡ ವಿಶ್ವಾಸಭರಿತವಾಗಿ ಇರುವಂಥ ಅವಕಾಶ ಇವತ್ತು ಆಗಬೇಕು. ಪರಸ್ಪರ ವಿಶ್ವಾಸ ಇರಬೇಕು. ಅದು ನನಗೆ ಸರ್ಕಾರದ ಮೇಲೆ ವಿಶ್ವಾಸ ಇರಬೇಕು, ಪ್ರತಿಪಕ್ಷದವರಿಗೆ ವಿಶ್ವಾಸ ಇರಬೇಕು, ಅವರಿಗೆ ನಮ್ಮ ಮೇಲೆ ವಿಶ್ವಾಸ ಇರಬೇಕು. ಇದು ನಾವು ಕಾನೂನು ಮತ್ತು ನಿಯಮ ಜೊತೆಯಲ್ಲಿ ಪರಸ್ಪರ ವಿಶ್ವಾಸ ಜೊತೆಯಲ್ಲಿ ಹೋಗುವಂಥ ಕೆಲಸ. ಆದ ಕಾರಣ ಅದು ಯಾಕೆ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗುವುದಿಲ್ಲ. ಒಂದಂತೂ ನಾವೆಲ್ಲಿ ಕೂಡ ತಡ ಮಾಡಲಿಲ್ಲ. ಬಂದಾಗ ನಾವು ಕೆಲವು ಪರಿಶೀಲನೆ ಚರ್ಚೆ ಮಾಡಬೇಕು. ಇದರ ಬಗ್ಗೆ ನಿಯಮ ಇನ್ನಷ್ಟು ಸ್ವಲ್ಪ ಒಂದು ವಿಶಿಷ್ಟವಾದ ಒಂದು ಸನ್ನಿವೇಶದ ಕಾರಣ ಅದನ್ನು ಇನ್ನೂ ಸ್ವಲ್ಪ ಕಾನೂನು ತಿಳ್ಕೊಳ್ಬೇಕು. ಆ ವಿಚಾರ ಕೂಡ ಆಗಿದೆ ಮತ್ತು ನಾವು ಕೊಟ್ಟಿದ್ದೇವೆ. ನಾವು ಶುಭಾಶಯ ಸಲ್ಲಿಸ್ತೇನೆ. ಇಲ್ಲ, ಅವ್ರಿಗೆ ಒತ್ತಡ ನೇರನ್ನು ಕೂಡ ಎಲ್ಲಿ ಕೂಡ ಮಾಡಲಿಲ್ಲ. ಇವರು ಕೊಟ್ಟ ಮನವಿಗೆ ಅವರೊಂದಕ್ಕೆ ಸೂಚಿಸಿದ ಅಷ್ಟೇ. ಯಾರು ಕೂಡ ಈಗ ನಮ್ಗೊಂದು ಮನವಿ ಕೊಟ್ಟರೆ ನಾವು ಇದನ್ನು ಪರಿಶೀಲಿಸಿ ಅಂತ ಕೊಡ್ತೇವೆ. ಅದೇ ರೀತಿ ಇವರು ಕೊಟ್ಟ ಮನವಿಗೆ ಸಂವಿಧಾನಬದ್ಧವಾಗಿ ಇದನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ. ಅಷ್ಟೇ ಇದೆ. ಎಲ್ಲಿಯೂ ಕೂಡ ಅವರ ಒತ್ತಡವ ನಿರ್ದೇಶನ ಎಲ್ಲಿಯೂ ಕೂಡ ಇಲ್ಲ. ಅವರು ಪತ್ರ ನಾನು ಕೂಡ ರಿಪ್ಲೈ ಮಾಡಿದ್ದೇನೆ ಆಲ್ರೆಡಿ. ನಾನು ನಿನ್ನೆ ಬೆಳಿಗ್ಗೆ ಕೊಟ್ಟಿದ್ದೇನೆ. ನೋಡಿ, ಈಗ ಗೆದ್ದಂಥ ಅಭ್ಯರ್ಥಿಗಳಿಗೆ ಅವರೊಂದು ಸಮಯ, ಒಂದು ಸನ್ನಿವೇಶ, ಪರ್ಸನಲ್ ಶಾಸಕ ಒಂದೊಂದು ರೀತಿ ಇರ್ತಾರೆ. ಅದು ನೀವು ನಿಮ್ಮ ಒಟ್ಟಿಗೆ ಬರಲಿ ಅಂತ ನನಗೆ ಹೇಳಿ ಕೂಡ ಆಗುದಿಲ್ಲ. ಒಟ್ಟಾರೆಯಾಗಿ ಯಾವುದು ಡಿಲೇಯ ಅಥವಾ ಯಾವುದು ಕೂಡ ವಿಚಾರ ಆಗಲಿಲ್ಲ. ಇದರಲ್ಲಿ ಸ್ವಲ್ಪ ಬೇಗನೆ ಆಗಿದೆ. ನಮಗೆಲ್ಲ 1 ವಾರ ಆಗಿದೆ ಬೈ ಎಲೆಕ್ಷನ್ ಬಿಟ್ಟು ನನಗೆ ಪ್ರಮಾಣ ನಾನು ಕೂಡ ಬೈ ಎಲೆಕ್ಷನ್ ಗೆದ್ದು ಬಂದ. ಸೊ ಯಾವುದೇ ಡಿಲೇ ಆಗಲಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೀನಿ. ಮತ್ತೆ ನಾನು ಯಾಕೆ ನಿನ್ನೆ ನೇರವಾಗಿ ಅವ್ರು ಹೇಳ್ತಿದ್ದು, ಸ್ಪೀಕರ್ ಅವರು ನಮ್ಗೆ ಅವ್ರ ಕಾಂಟ್ಯಾಕ್ಟ್ ಸಿಗ್ತಲ್ಲ, ನಮ್ಗೆ ಓದ್ಕೊಡ್ಲಿಕ್ಕೆ ಅವ್ರಿಗೆ ಯಾವ ಟೈಮಿಂಗ್ಸ್ ಕೊಡ್ತಾ ಇಲ್ಲ ಅಂತ ನೇರವಾಗಿ ಅಲಿಗೇಷನ್ ಮಾಡಿದ್ರು. ಆ ಕಾರಣಕ್ಕೆ ತಮ್ಮ ಸ್ಥಾನ ತಮ್ಮ ಪೀಠ ಕಾರಣ ಅದಕ್ಕಾಗಿ ಇದನ್ನು
ಚರ್ಚೆಗೆ ಬೇಡ ಅಂತೇಳಿ ಆದಷ್ಟು ಬೇಗ ನಾನು ಬಂದು ಅವ್ರ ಪ್ರಮಾಣವಚನವನ್ನು ನಾನು ಕೊಟ್ಟಿದ್ದೇನೆ. ಆಯ್ತು, ನನಗೆ ಅದು 3 ದಿವಸ ಮುಂಚೆಗೆ ಆಗ್ಬೋದಿತ್ತು. ಮತ್ತು ಅದು ಅನಗತ್ಯವಾಗಿ ಅದರ ಮಧ್ಯದಲ್ಲಿ ಚರ್ಚೆ ಅದರಲ್ಲಿ ಬೇಡ ಅಂತ ಹೇಳಿಕೊಂಡೆ ಬಹುಶಃ ಇವತ್ತು ಈ ಒಂದು ಸ್ಪೀಕರ್ ಒಂದು ಚರ್ಚೆಗೊಳಪಾರದಂತ ಹೇಳಿಕೊಂಡೆ ನಾನು ಅದನ್ನು ಅವರಿಗೆ ಪ್ರಮಾಣವಚನ ಬೇಗ ನಾನು ಕೊಟ್ಟಿದ್ದೇನೆ.